ಸಮಸ್ಯೆದ ಕಡೆ ಗಮನ ಕೊಟ್ಟು ಅದರಲ್ಲೇ ಮುಳುಗೋಗಿ ಯಾವಾಗ ನೋಡಿದ್ರು ಬರೀ ಸಮಸ್ಯೆದ ಬಗ್ಗೆನೇ ಮಾತಾಡ್ತಾ ಇದ್ರಿ. ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅಂತ ಹೆಸರಲ್ಲಿ ಬರೀ ಕೊರಗಿ ಅಳ್ತಾ ವೇದನೆ, ಚಿಂತೆ, ದುಃಖ, ಭಾರವನ್ನೇ ವ್ಯಕ್ತಪಡಿಸ್ತಾ ಇದ್ದ ನಿಮ್ಮನ್ನು ಈಗ ಆ ನೀರು ಎಂಬುವ ವಾಕ್ಯದ ಆಳಕ್ಕೆ ಕರ್ಕೊಂಡು ಹೋಗಿದೆ. ಏನಕ್ಕಂದ್ರೆ ನಿನ್ನ ಗುರುತು ಇನ್ನು ಸಮಸ್ಯೆ ಅಲ್ಲ, ನಿನ್ನ ಗುರುತು ನನ್ನಲ್ಲಿ, ನಾನೇ ಕ್ರಿಸ್ತನು ಎಂಬುವ ಆ ಕಾರ್ಯವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಈಗ ಒಳಗಡೆ ನಿಮ್ಮನ್ನು ಕಳಿಸ್ತಾ ಇದ್ದ. ಈಗ ಆ ನೀರು ಒಳಗಡೆ ಮುಳುಗೋಗಿ ಹೊರಗಡೆ ಬರೋದು ಯಾವುದಕ್ಕೆ ಹೋಲಿಕೆ ಅಂದ್ರೆ ಇಟ್ ಈಸ್ ದ ಬ್ಯಾಪ್ಟಿಸಮ್, ದೀಕ್ಷಾ ಸ್ನಾನ ಏನ್ ಮಾಡ್ತಾ ಇದ್ವಿ ನಾವು? ಶರೀರ ಸ್ವಭಾವಕ್ಕೆ ಹೋಗಿ ಸತ್ತು ಎದ್ದು ಬರುವಾಗ ಆತ್ಮದಿಂದ ಹುಟ್ಟಿ ಬರುವುದು. ಶರೀರ ಕಣ್ಣುಗಳು ಮರೆಯಾಗಿ ಆತ್ಮದ ಕಣ್ಣುಗಳು ತೆರೆಯುವುದು. ಶರೀರ ಸ್ವಭಾವಗಳೆಲ್ಲ ನಿರ್ಮೂಲ ಮಾಡಿ ಆತ್ಮದ ಸ್ವಭಾವ, ಆತ್ಮದ ಫಲಗಳನ್ನ ಪ್ರಕಟಿಸುವ ಒಂದು ಕಂಡೀಷನ್ ಅಲ್ಲಿ ಇರುವುದು.